ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ದ ಬಿಗ್ಗೆಸ್ಟ್ ರೈವಲ್ರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೆ ಕ್ಷಣಗಣನೆ ಶುರು ಆಗಿದೆ ಗುರು. ಇಡೀ ಇಂಡಿಯಾ ನೋಡುತ್ತೆ ಈ ಮ್ಯಾಚ್ ನ. ಯಾರ್ಯಾರು ಕ್ರಿಕೆಟ್ ಫಾಲೋ ಮಾಡ್ತಿಲ್ವೋ ಅವರು ನೋಡ್ತಾರೆ ಇಂಥ ಮ್ಯಾಚ್ ನ. ಎಲ್ಲರೂ ಕಾಯ್ತಾ ಕುತ್ಕೊಂಡಿದ್ದಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೆ. ಇವತ್ತು ಮಧ್ಯಾಹ್ನ 2:30ಗೆ ಮ್ಯಾಚ್ ಶುರು ಆಗ್ತಿದೆ. ದುಬೈಯಿಂದ ಮ್ಯಾಚ್ ಬರುತ್ತೆ. ಪಾಕಿಸ್ತಾನ ಗುಮ್ಮಕ್ಕೆ ರೆಡಿ ಆಗಿದ್ದಾರೆ ಗುರು. ಟೀಮ್ ಇಂಡಿಯಾ 8 ವರ್ಷಗಳ ನಂತರ ಸೇಡು ತೀರಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ. ಇವಾಗ ಪಾಕಿಸ್ತಾನ ಬೀಟ್ ಮಾಡಬೇಕು 8 ವರ್ಷ ಆದ್ಮೇಲೆ. ಏನಕ್ಕಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2017ರಲ್ಲಿ ಪಾಕಿಸ್ತಾನ ನಮ್ಮನ್ನ ಬೀಟ್ ಮಾಡಿ ಚಾಂಪಿಯನ್ಸ್ ಆಗಿರ್ತಾರೆ ಇಂಗ್ಲೆಂಡ್ ಅಲ್ಲಿ. ಅದಾದ್ಮೇಲೆ ODI ವರ್ಲ್ಡ್ ಕಪ್ ಅಲ್ಲಿ ಗೆಲ್ತೀವಿ, T20 ವರ್ಲ್ಡ್ ಕಪ್ ಅಲ್ಲಿ ಗೆಲ್ತೀವಿ. ಬಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೇಡ್ ತಿರ್ಸ್ಕೊಬೇಕಂದ್ರೆ ಅದು ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯಾ ಗೆಲ್ಬೇಕು. ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಗುರು. ಏನಕ್ಕಂದ್ರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾರ್ಯಾರು ಇದಾರಲ್ಲ, ಪ್ರತಿಯೊಬ್ರು ಕೂಡ ಪ್ರೆಷರ್ ಹ್ಯಾಂಡಲ್ ಮಾಡಿದ್ದಾರೆ. ವರ್ಲ್ಡ್ ಕಪ್ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. IPL ಅಲ್ಲಿ ಈ ತರ ಪ್ರೆಷರ್ ಎಲ್ಲ ಹ್ಯಾಂಡಲ್ ಮಾಡಿರ್ತಾರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪ್ರೆಷರೇ ಬೇರೆ ಅಂತಾನೆ ಹೇಳ್ಬೋದು. ಬಟ್ IPL ಕಂಪೇರ್ ಮಾಡಕ್ ಆಗಲ್ಲ. ವರ್ಲ್ಡ್ ಕಪ್ ಅಲ್ಲಿ ಎಷ್ಟೋ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದಾರೆ. ಇಂಥ ಗೇಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ಕೇಳ್ಬೇಕಾ? ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಅಲ್ಲಿ ಇಲ್ಲ, ಅದೆಲ್ಲ ಬರದೇ ಇಲ್ಲ. ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಸಖತ್ತಾಗಿ ಆಡ್ತಾರೆ. ಇವತ್ತು ಕಾನ್ಫಿಡೆನ್ಸ್ ಇದೆ ಟೀಮ್ ಇಂಡಿಯಾಗೆ. ಒಳ್ಳೆ ಚಾನ್ಸ್ ಇದೆ ಇವತ್ತು ಮ್ಯಾಚ್ ಗೆಲ್ಲೋದಕ್ಕೆ. ಪಾಕಿಸ್ತಾನ್ ನೋಡಿ, ಫಸ್ಟ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಮೇಲೆ ಹೀನಾಯವಾಗಿ ಸೋಲ್ತಾರೆ. ಅದೇ ಟೀಮ್ ಅದೇ ಪ್ಲೇಯಿಂಗ್ ಲೆವೆನ್ ಆಡೋ ಸಾಧ್ಯತೆ ಇರುತ್ತೆ. ಫಖರ್ ಜಮಾನ್ ಅವರು ರೂಲ್ಡ್ ಔಟ್ ಆಗಿರೋ ಕಾರಣ ಇಮಾಮ್ ಉಲ್ಲಕ್ ಅವರು ಬರ್ಬೋದು ಪಾಕಿಸ್ತಾನ್ ಟೀಮಿಗೆ ಅಂತ ಹೇಳಲಾಗ್ತಿದೆ. ಮತ್ತೆ ಇವತ್ತಿನ ಪಿಚ್ ಅಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತಾ? ದುಬೈಲಿ ಟಾಸ್ ಇಂಪಾರ್ಟೆಂಟಾ? ಕ್ರೂಷಿಯಲ್ ಆಗುತ್ತಾ ಟಾಸ್? ಮತ್ತೆ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ? ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಹೇಳೋದೇ ಬೇಡ. ಇಂಡಿಯಾನೇ ಟಾಪ್ ಅಲ್ಲಿ ಇರೋದು. ಇಂಡಿಯಾನೇ ಎಲ್ಲಾ ಮ್ಯಾಚ್ ಗೆದ್ದಿದ್ದಾರೆ ಪಾಕಿಸ್ತಾನ್ ಮೇಲೆ. ರೀಸೆಂಟ್ 5 ಇಯರ್ಸ್ ಅಲ್ಲಿ 3 ODI ಆಡಿದ್ದಾರೆ ಇಂಡಿಯಾ ಪಾಕಿಸ್ತಾನ್. 3 ODIದಲ್ಲಿ ಇಂಡಿಯಾ 2 ಮ್ಯಾಚ್ ಗೆದ್ದಿದ್ರೆ, ಒಂದು ನೋ ರಿಸಲ್ಟ್ ಆಗಿದೆ. ಪಾಕಿಸ್ತಾನ್ 5 ವರ್ಷದಲ್ಲಿ 1 ODI ಮ್ಯಾಚ್ ಗೆದ್ದಿಲ್ಲ ನಮ್ಮ ಇಂಡಿಯಾ ಮೇಲೆ. 3 ಮ್ಯಾಚ್ ಆಡಿದ್ದಾರೆ, ಅದ್ರಲ್ಲಿ 1 ಗೆದ್ದಿಲ್ಲ ಪಾಕಿಸ್ತಾನ. ಇದು ಹೆಡ್ ಟು ಹೆಡ್ ಕಂಪ್ಯಾರಿಸನ್ ನೋಡೋದಾದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ, ಟಾಸ್ ಕ್ರೂಷಿಯಲ್ ಆಗುತ್ತಾ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇದು ದುಬೈ ಪಿಚ್ ಅಲ್ಲಿ ಟಾಸ್ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು. ಫಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಆಡಿದ್ದು ದುಬೈಯಲ್ಲೇ. ಅಂದ್ರೆ ಇಂಡಿಯಾ ಎಲ್ಲಾ ಮ್ಯಾಚ್ ಕೂಡ ದುಬೈಯಲ್ಲಿ ಆಡ್ತಿರೋದು. ದುಬೈಯಲ್ಲಿ ಆಡಿದಾಗ ಆ ಟಾಸ್ ಗೆಲ್ಲೋದು ಬಾಂಗ್ಲಾದೇಶ ಅವರು. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ಬಟ್ ರೋಹಿತ್ ಶರ್ಮಾ ಅವ್ರು ಏನ್ ಹೇಳ್ತಾರೆ, ನಾನ್ ಟಾಸ್ ಗೆದ್ದಿದ್ದೆ, ನಾನು ಫಸ್ಟ್ ಬೌಲಿಂಗ್ ಮಾಡ್ತಿದ್ದೆ ಅಂತಾರೆ. ಆಕ್ಚುಲಿ ಇಂಥ ಪಿಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋದೇ ಅಡ್ವಾಂಟೇಜ್ ಇರುತ್ತೆ. ಅವತ್ತು ನೀವು ನೋಡಿರ್ತೀರಾ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾ ಬ್ಯಾಟಿಂಗ್ ಮಾಡುವಾಗ ಎಷ್ಟು ಕಷ್ಟ ಆಯ್ತು ಅಂತ. ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಬಂತಲ್ಲಿ KL ರಾಹುಲ್ ಮತ್ತೆ ಶುಭ್ಮನ್ ಗಿಲ್ ಅವ್ರ ನಡುವೆ. ಇಲ್ಲ ಅಂದಿದ್ರೆ ಅಲ್ಲಿ ಏನಾದ್ರು ವಿಕೆಟ್ಸ್ ಬಿದ್ದಿದ್ರೆ ಏನ್ ಬೇಕಾದ್ರೂ ಆಗ್ಬೋದಿತ್ತು ಗೇಮ್. ಆ ರೀತಿ ಇದೆ ದುಬೈ ಪಿಚ್. ಇನ್ನೂ ಸ್ಲೋ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಫಸ್ಟ್ ಟಾಸ್ ಗೆದ್ರೆ, ಟಾಸ್ ಗೆದ್ದವರು ಬ್ಯಾಟಿಂಗ್ ಆಡೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ದುಬೈಲಿ ಇತ್ತೀಚೆಗೆ ಡ್ಯೂ ಬರ್ತಿಲ್ಲ ಅಂತೆ. ಡ್ಯೂ ಬರ್ದಿಲ್ದೇ ಇರೋ ಕಾರಣ ಫಸ್ಟ್ ಬ್ಯಾಟಿಂಗ್ ಮಾಡೋದೇ ಅಡ್ವಾಂಟೇಜ್. ಸೆಕೆಂಡ್ ಬ್ಯಾಟಿಂಗ್ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಟಾಸ್ ಗೆದ್ದವರು ಬ್ಯಾಟಿಂಗ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಟಾಸ್ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಬಟ್ ಪಾಕಿಸ್ತಾನ್ ಪ್ಲೇಯರ್ಸ್ ಫಾರ್ಮ್ ಅಲ್ಲಿ ಇಲ್ದೇ ಇರೋ ಕಾರಣ ಟಾಸ್ ಸೋತದು ಪರವಾಗಿಲ್ಲ, ಇಂಡಿಯಾಗೆ ಒಳ್ಳೆ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಪಾಕಿಸ್ತಾನ್ ಪರವಾಗಿ ಫಾರ್ಮ್ ಅಲ್ಲಿರೋ ಪ್ಲೇಯರ್ ಯಾರ್ಯಾರಪ್ಪ ಅಂದ್ರೆ ರಿಜ್ವಾನ್ ಅವರು ಮತ್ತೆ ಸಲ್ಮಾನ್ ಅಲಿ ಆಗ. ಇವ್ರದೇ ತುಂಬಾ ಕ್ರೂಷಿಯಲ್ ವಿಕೆಟ್ ಆಗುತ್ತೆ. ಬಾಬರ್ ಅಜಮ್ ಅವ್ರು ಫಾರ್ಮ್ ಅಲ್ಲಿ ಇಲ್ಲ, ಬಟ್ ಇಂಥ ದೊಡ್ಡ ಮ್ಯಾಚ್ ಅಲ್ಲಿ ಫಾರ್ಮಿಗೆ ಬಂದು ಬರ್ಬೋದು. ಇಂಡಿಯನ್ ಬೌಲರ್ಸ್ ಬ್ಯಾಂಗ್ ಆನ್ ಬಾಂಗ್ಲಾದೇಶ್ ಮೇಲೆ ಯಾವ ರೀತಿ ಯಾವ ಲೆಂತ್ ಅಲ್ಲಿ ಆಗ್ತಿದ್ದಲ್ಲ ಅದೇ ರೀತಿ ಹಾಕಿದ್ರೆ ಖಂಡಿತವಾಗ್ಲೂ ಪಾಕಿಸ್ತಾನಿಗೆ ಕಷ್ಟ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಮೊಹಮ್ಮದ್ ಶಮಿ ಅವ್ರು ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಮಾಡೋದಲ್ಲ ಅದೇ ಲೆಂತ್ ಅಲ್ಲಿ ಬೌಲಿಂಗ್ ಮಾಡಿದ್ರೆ, ಅವ್ರು ಆಕ್ಚುಲಿ ಇಂಜುರಿಯಿಂದ ಬರ್ತಿದ್ದಾರೆ. ಅದು ಕೂಡ ಒಳ್ಳೆ ಬೌಲಿಂಗ್ ಮಾಡೋದು ಫಸ್ಟ್ ಮ್ಯಾಚ್ ಅಲ್ಲಿ. 5 4 ಬೇರೆ ತಗೊಂಡ್ರು, ದಾಖಲೆ ಮಾಡಿದ್ರು. 200 ODI ವಿಕೆಟ್ಸ್ ಫಾಸ್ಟೆಸ್ಟ್ ತಗೊಂಡಿದ್ದು ಇವರೇ, ದಾಖಲೆ ಮಾಡಿದ್ದಾರೆ. ಅವರು ಖಂಡಿತವಾಗ್ಲೂ ಇವತ್ತಿನ ಮ್ಯಾಚ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊಹಮ್ಮದ್ ಶಮಿ ಅವ್ರ ಬೌಲಿಂಗು ಮತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ಜಡೇಜಾ ಅವ್ರ ಬೌಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಿನ್ನರ್ ರೋಲ್ ಇದ್ದೇ ಇರುತ್ತೆ ದುಬೈ ಪಿಚ್ ಅಲ್ಲಿ. ಫಸ್ಟ್ ಮ್ಯಾಚ್ ನೀವು ನೋಡಿರ್ತೀರಾ, ಸ್ಪಿನ್ನರ್ಸ್ ತುಂಬಾ ಹೆಲ್ಪ್ ಇದೆ ದುಬೈ ಪಿಚ್ ಅಲ್ಲಿ. ಈ ಪಿಚ್ ಆಕ್ಚುಲಿ ಬೌಲಿಂಗ್ ಗೆ ಹೆಲ್ಪ್ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 193 ರನ್ ಇದೆ ದುಬೈಯಲ್ಲಿ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಆದಷ್ಟು ಹೆಲ್ಪ್ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಹೆಲ್ಪ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಇಂಡಿಯನ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ಬೇಕಂದ್ರೆ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಹರ್ಷಿತ್ ರಾಣಾ ಅವ್ರ ಜಾಗಕ್ಕೆ ಹರ್ಷದೀಪ್ ಸಿಂಗ್ ಅವ್ರು ಬರ್ಬೇಕು ಅಂತ ಅಂತೀನಿ. ಏನಕ್ಕಂದ್ರೆ ಅವ್ರನ್ನ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ತೆಗಿಬೇಕು ಅಂತ ತಂದಿದ್ದು ಹರ್ಷಿತ್ ರಾಣಾ ಅವ್ರನ್ನ. ಅವರು ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ತೆಗಿಲಿಲ್ಲ. ಪವರ್ ಪ್ಲೇದಲ್ಲಿ ವಿಕೆಟ್ ತೆಗಿತಾರೆ, ಮತ್ತೆ ಡೆತ್ ಓವರ್ ಅಲ್ಲಿ ವಿಕೆಟ್ ತೆಗಿತಿದ್ದಾರೆ. ಮಿಡ್ಲ್ ಓವರ್ಸ್ ಅಲ್ಲಿ ತೆಗಿಲಿಲ್ಲ. ಡೆತ್ ಅಲ್ಲಿ ಮಾಡೋದಕ್ಕೆ ಮೊಹಮ್ಮದ್ ಶಮಿ ಅವರು ಇದ್ದಾರೆ. ಪವರ್ ಪ್ಲೇದಲ್ಲೂ ಕೂಡ ಮಾಡ್ತಾರೆ ಒಂದ್ ಸ್ಪೆಲ್, ಮತ್ತೆ ಡೆತ್ ಓವರ್ ಅಲ್ಲಿ ಒಂದ್ ಸ್ಪೆಲ್ ಮಾಡ್ತಾರೆ. ಹರ್ಷದೀಪ್ ಸಿಂಗ್ ಅವರು ಆಕ್ಚುಲಿ ವರ್ಲ್ಡ್ ಕಪ್ ವಿನ್ನರ್ ಟೀಮ್ ಅಲ್ಲಿ ಇದ್ದವರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹರ್ಷಿತ್ ರಾಣಾ ಅವರು ಈಗಿನ ODIದಲ್ಲಿ ಡೆಬ್ಯೂ ಮಾಡಿರೋದು, ರೀಸೆಂಟ್ ಆಗಿ ಡೆಬ್ಯೂ ಮಾಡಿ ಆಡ್ತಿರೋದು ಇಂಡಿಯನ್ ಟೀಮಿಗೆ. ಹರ್ಷದೀಪ್ ಸಿಂಗ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಗುರು, ಅವರೇ ಬರ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಹರ್ಷಿತ್ ರಾಣಾ ಅವ್ರ ಜಾಗಕ್ಕೆ ಅಂತೀನಿ. ಇನ್ನೆಲ್ಲ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಇದೊಂದು ಚೇಂಜ್ ಬಿಟ್ರೆ ಇನ್ನೆಲ್ಲ ಸೇಮ್ ಇರುತ್ತೆ. ಓಪನರ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, 1 ಡೌನ್ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್,
ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್. ಇದು ಇವತ್ತಿನ ಇಂಡಿಯನ್ ಪ್ಲೇಯಿಂಗ್ 11 ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪಾಕಿಸ್ತಾನ್ ಪ್ಲೇಯಿಂಗ್ 11 ನೋಡೋದಾದ್ರೆ ಫಕರ್ ಜಮೀನ್ ಅವ್ರ ಪ್ಲೇಸ್ ಅಲ್ಲಿ ಇವಾಗ ಇಮಾಮ್ ಉಲ್ಲಕ್ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ತಂದಿದ್ದಾರೆ. ಇಮಾಮ್ ಉಲ್ಲಕ್ ಮತ್ತೆ ಬಾಬರ್ ಅಜಮ್ ಅವ್ರ ಓಪನರ್ ಬರೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಸೌದ್ ಶಕೀಲ್ ಅವ್ರನ್ನ ಓಪನರ್ ಕಳಿಸಿ 1 ಡೌನ್ ಬಾಬರ್ ಅಜಮ್ ಅವ್ರನ್ನು ಕಳಿಸಬಹುದು. ಏನಕ್ಕಂದ್ರೆ ಬಾಬರ್ ಅಜಮ್ ಅವ್ರ ನಂಬರ್ 3 ದಲ್ಲೇ ಸಖತ್ತಾಗಿದೆ. ಓಪನರ್ ಆಗಿ ಅವ್ರದ್ದು ನಂಬರ್ ಸ್ಟಾಟ್ ಸಖತ್ತಾಗಿಲ್ಲ. ಅವ್ರನ್ನ ಏನಕ್ಕೆ ಓಪನರ್ ಆಗಿ ಬಳಸ್ಕೊಂತಿದಾರೋ ಗೊತ್ತಿಲ್ಲ. ಜಾಸ್ತಿ ಬಾಲ್ ಫೇಸ್ ಮಾಡ್ಲಿ, ಎಕ್ಸ್ಪೀರಿಯನ್ಸ್ ಇರೋ ಕಾರಣ ಅಂತ ಏನಾದ್ರು ಇದ್ ಮಾಡ್ತಿದಾರೋ ಗೊತ್ತಿಲ್ಲ. 1 ಡೌನ್ ಬಂದೇನೆ ಅವ್ರ ನಂಬರ್ ಚೆನ್ನಾಗಿರೋದು, ಬಟ್ ಅವ್ರು ಓಪನರ್ ಆಗಿ ಆಡಿಸ್ತಿದ್ದಾರೆ. ಅಂದ್ರೆ ಇನ್ನು ಟೀಮು ಅಂದ್ರೆ ಇನ್ನು ಎಷ್ಟು ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಷ್ಟು ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಕೊಡೋಣ. ನಮ್ ಬ್ಯಾಟಿಂಗ್ ಲೈನಪ್ ಈ ರೀತಿ ಇದ್ದೇನೆ ನಾವು ಕಡಿಮೆ ಸ್ಕೋರ್ ನ ಕಲೆ ಹಾಕ್ಬೋದು ಅಂತ ಏನಾದ್ರು ಯೋಚನೆ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಪಾಕಿಸ್ತಾನ್ ಟೀಮು. ಬಾಬರ್ ಅಜಮ್, ಇಮಾಮ್ ಉಲ್ಲಕ್, ಸೌದ್ ಶಕೀಲ್, ಅದಾದ್ಮೇಲೆ ರಿಜ್ವಾನ್ ಅವ್ರು ಬರ್ತಾರೆ, ಸಲ್ಮಾನ್ ಅಲಿ ಆಗ ಬರ್ತಾರೆ, ತಯ್ಯಬ್ ತಹೀರ್ ಮತ್ತೆ ಖುಷ್ದಿಲ್ ಶಾ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡುದು ಬ್ಯಾಟಿಂಗ್ ಅಲ್ಲಿ. ಅದಾದ್ಮೇಲೆ ಇವರು ಶೈನ್ ಶಾ ಅಫ್ರಿದಿ, ಹ್ಯಾರಿಸ್ ರಾಫ್, ನಜೀಮ್ ಶಾ ಮತ್ತೆ ಅಬ್ರಾರ್ ಅಹಮದ್ ಇವರು ಲೆಗ್ ಸ್ಪಿನ್ ಬೌಲರು. ಸಲ್ಮಾನ್ ಅಲಿ ಆಗ ಆಫ್ ಸ್ಪಿನ್ ಮಾಡ್ತಾರೆ ಮತ್ತೆ ಖುಷ್ದಿಲ್ ಶಾ ಆಫ್ ಸ್ಪಿನ್ ಮಾಡ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ನರ್ಸ್, ಸ್ಪಿನ್ ಅಟ್ಯಾಕ್ ಸ್ಟ್ರಾಂಗ್ ಆಗಿರೋದು ನಮ್ಮ ಟೀಮ್ ಇಂಡಿಯಾದಲ್ಲಿ. ಪಾಕಿಸ್ತಾನ್ ಸ್ಪಿನ್ ಅಟ್ಯಾಕ್ ಸ್ಟ್ರಾಂಗ್ ಇಲ್ಲ. ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವ್ರಿಗೆ ಒಂಚೂರು ಹೆಲ್ಪ್ ಇರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಅವ್ರೇನಾದ್ರು ಟಾಸ್ ಸೋತ್ ಬಿಟ್ರೆ ಪಾಕಿಸ್ತಾನ್ ಆಲ್ಮೋಸ್ಟ್ ಟೂರ್ನಮೆಂಟ್ ಇಂದಾನೆ ಹೊರಗೆ ಹೋಗೋರು. ಇವತ್ತು ಸೋತ್ರೆ ಮನೆಗೆ ಆಲ್ಮೋಸ್ಟ್ ಅವರು ಟೂರ್ನಮೆಂಟ್ ಇಂದ ಹೊರಗೆ ಹೋಗಿದ್ದಾರೆ. ಇನ್ನು ಏನ್ ಅವ್ರು ಕಾಯ್ಬೇಕು ಅಂದ್ರೆ ನಾವು 2-2 ಮ್ಯಾಚ್ ಗೆಲ್ಬೇಕು, ಇಂಡಿಯಾದವರು 2-2 ಮ್ಯಾಚ್ ಸೋಲ್ಬೇಕು, ನಮ್ಮ ಮೇಲೆ ಸೋಲ್ಬೇಕು ಮತ್ತೆ ನ್ಯೂಜಿಲೆಂಡ್ ಮೇಲೆ ಸೋಲ್ಬೇಕು ಅಂತ ಕಾಯ್ತಿರ್ತಾರೆ. ಅದ್ ಸಾಧ್ಯನೇ ಇಲ್ಲ. ಇವತ್ತೇ ಅವರು ಟೂರ್ನಮೆಂಟ್ ಇಂದ ಹೊರಗೆ ಹೋಗೋ ಸಾಧ್ಯತೆ ಇರುತ್ತೆ ಅಂತ ನನಗೆ ಅನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. 2:30ಗೆ ಮ್ಯಾಚ್ ಶುರು ಆಗ್ತಿದೆ. 2 ಗಂಟೆಗೆ ಟಾಸ್ ಬರುತ್ತೆ, 2:30ಗೆ ಮ್ಯಾಚ್ ಶುರು ಆಗುತ್ತೆ. 12:30ಇಂದಾನೆ ಪ್ರೀ ಮ್ಯಾಚ್ ಶೋ ಶುರು ಆಗುತ್ತೆ. ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಮತ್ತೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಶುರು ಆಗುತ್ತೆ. 2:30ಇಂದ ಮ್ಯಾಚ್ ಶುರು ಆಗ್ತಿದೆ. ಎಲ್ಲರೂ ನೋಡಿ ಅಂತ ಹೇಳ್ತಾ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.